ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಟೈಮ್ ಅಂತೂ ಈಗ 8 ಆಗ್ಯದ್ರಿ. ನಾನು ಇದಿಷ್ಟು ಚಪಾತಿ ಮಾಡಾಕತ್ತೀನಿ ರೀ. ಇದಿಷ್ಟು ಚಪಾತಿ ಮಾಡಿ ಇನ್ನೂ ಒಂದಿಷ್ಟು ರೊಟ್ಟಿ ಮಾಡಬೇಕು. ಹುಡುಗರಂತೂ ಸಾಲಿಗೆ ತಯಾರಾಗಿದ್ರಿ. ಅದಕ್ಕೆ ನಾನು ಮೊದಲಿಗೆ ಚಪಾತಿ ಮಾಡತ್ತಿದ್ದೆ, ಹಿಂದ್ಗಡೆ ಒಂದಿಷ್ಟು ರೊಟ್ಟಿ ಮಾಡಿದ್ರೈತೆ ಅಂತ ಹೇಳ್ಕೇಸಿಂದ ಹುಡುಗರಂತೂ ಸಾಲಿಗೆ ಹೋಗೋರಂತೂ ರೊಟ್ಟಿ ಅಂತೂ ಜಾಸ್ತಿ ಉಣಂಗಿಲ್ಲ ರೀ. ಅದಕ್ಕೆ ನಡೀತದೆ ಹಿಂದ್ಗಡೆ ರೊಟ್ಟಿ ಮಾಡಿದ್ರೆ ಅಂಥೇಳಿ ಅದಿಷ್ಟು ಚಪಾತಿ ಮಾಡ್ಕೇಸಿಂದ ಇನ್ನೂ ರೊಟ್ಟಿ ಅಂತೂ ಮಾಡ್ಬೇಕು ರೀ. ಅವರು ಸಾಲಿಗೆ ತಯಾರಾಗಿದ್ದರು. ಇವತ್ತಂತೂ ಸಾಲಿ ಒಂದು ಸ್ವಲ್ಪ ದಾವಡ್ ಇತ್ತಂತ್ರಿ, ಅದಕ್ಕೆ ಈ ಟೈಮ್ 8 ಆಗ್ಯದ. ದೊಡ್ಡನೆ ತಯಾರಾಗಿದ್ದರು. ನಾವು ಇಷ್ಟು ಮಾಡಿ ಹೊಲಕ್ಕೆ ಹೋಗ್ಬೇಕು ರೀ. ಆದ್ರೆ ಒಂದಿಷ್ಟು ಬೇಳೆ ಕುದ್ದಿ ಹಾಕಿದ್ರಿ, ಸಾಂಬಾರು ಮಾಡ್ಬೇಕಂತ ಹೇಳ್ಕೇಸಿಂದ ಹಚ್ಕಡಿ ಒಲೆ ಮೇಲೆ ಅದಿಷ್ಟು ಸಾಂಬಾರು ಪಣ್ಣೆ ಹೊಡೆದಕ್ಕೆಸಿಂದ ಮತ್ತು ಒಂದು ಸ್ವಲ್ಪ ಪಲ್ಯ ಏನ್ರಿ ಮಾಡಬೇಕು ಚಪಾತ್ಯಾಗ. ಒಂದಿಷ್ಟು ಗೋಬಿ ಇತ್ತು ರೀ, ಅದಕ್ಕೆ ಅದಿಷ್ಟು ಗೋಬಿ ಪಲ್ಯನೇ ಮಾಡಿದ್ರೈತೆ ಅಂತೇಳಿ ಅಂದ್ಕೊಂಡೀನಿ. ಆ ವಾಯ್ಸ್ ಒಂದು ಸ್ವಲ್ಪ ಕ್ಲಿಯರ್ ಬರ್ಲಾಗಿತ್ತು ರೀ, ಯಾಕಂದ್ರೆ ಒಂದು ಸ್ವಲ್ಪ ಸರ್ದಿ ಬಂತು. ಹಾಗಾಗಿ ಆ ವಾಯ್ಸ್ ಚಲೋ ಕ್ಲಿಯರ್ ಬರ್ಲಾಗಿತ್ತು. ಆದ್ರೆ ವಾಯ್ಸ್ ಅವ್ರು ಕೊಡಬೇಕಾಗಿತ್ತು ಈ ವಿಡಿಯೋಕ್ಕೆ. ಇದಿಷ್ಟು ಬ್ಯಾಳೆ ಅಂತ ಕುದವ್ರಿ, ಒಂದು ಟಮಾಟ ಹಾಕಿಬಿಟ್ಟಿದ್ದು ಅದ್ರಾಗೆ. ಈಗ ಚಪಾತಿ ಮಾಡೋದಂತೂ ಆಯ್ತು ರೀ. ಒಂದಿಷ್ಟು ರೊಟ್ಟಿನೂ ಮಾಡಿಬಿಟ್ಟು ಅದ್ರ ಮೇಲೇ ಇದಿಷ್ಟು ಗೋಬಿ ಇತ್ತಲ್ರಿ, ಅದಕ್ಕಾಗಿ ಒಂದು ಸ್ವಲ್ಪ ಚೆಂದಾಗಿ ಹುರಿದು ಬಿಡ್ಲತ್ತಿದ ಕೆಂಪಾಗತ್ತಕ್ಕ. ಅದೇ ಚಪಾತಿ ಮಾಡಿ ಹಂಚಿತ್ತಲ್ರಿ, ಅದ್ರ ಮೇಲೆ ಹುರಿದು ಬಿಟ್ಟಿದೆ. ರೊಟ್ಟಿ ಚಪಾತಿ ಅಂತೂ ಎರಡೂ ಮಾಡೋದಾಗ್ಯದ್ರಿ. ಈಗ ಇದಿಷ್ಟು ಸಾಂಬಾರು ಪಾನಿ ಹೊಳಿತೀನಿ ರೀ. ಗೋಬಿ ಅಂತೂ ಹುರಿದು ತೆಕ್ಕೊಂಡಿದ್ದೆ, ಅದಕ್ಕೆ ಸಾಂಬಾರು ಕುದಿಸಿಟ್ಟಿದ್ದೆ. ಮೊದಲಿಗೆ ನಾನು ಚಪಾತಿ ಮಾಡೋ ಟೈಮಿಗೆ ಬೇಳೆ ಹಾಕಿಬಿಟ್ಟಿದ್ರಿ, ಯಾಕಂದ್ರೆ ಬೇಳೆ ಅಂತೂ ದೊಡ್ಡ ಕುದಿಯಂಗಿಲ್ಲ ಅಂತೇಳಿ. ಬೇಳೆನೂ ಕುದ್ದೀವಿ ಚಪಾತಿ ರೊಟ್ಟಿ ಮಾಡೋದ್ರಾಗ. ಅದಕ್ಕೆ ಈಗ ಉದುರು ಪಲ್ಯ ಏನೋ ಮಾಡಿಲ್ಲ ರೀ. ಇದಿಷ್ಟು ಸಾಂಬಾರು ಪಾನಿ ಹೊಡೆದ ಕೆಸಿಂದ ಪಲ್ಯ ಮಾಡಬೇಕು. ಹಾಂ ಮಾಡಿ ನೋಡು ಬೇಳೆ ಸಾರ. ಬೇಳೆ ಸಾರಂತೂ ಮಾಡಿಟ್ಟಿದ್ರಿ. ರೊಟ್ಟಿ ಚಪಾತಿ ಎರಡೂ ಮಾಡೋದಾಗಿತ್ತು. ಅದಕ್ಕೆ ಇನ್ನೊಂದಿಷ್ಟು ಅರ್ಧದಷ್ಟು ಗೋಬಿ ಇಟ್ಟಿದ್ದಲ್ರಿ ನೆನ್ನೆ, ಅದಿಷ್ಟು ಗೋಬಿ ಪಾನಿ ಹೊಡೆದ್ರೈತೆ ಅಂತ ಹೇಳ್ಕೇಸಿಂದ ಸಣ್ಣಗೆ ಹೆಚ್ಚಿ ಹಂಚಿನಾಗ ಹುರಿದಿಟ್ಟಿನಿ. ಇದಿಷ್ಟು ಗೋಬಿ ಪಲ್ಯ ಮಾಡಬೇಕು. ಅಂದ್ರೆ ಈರುಳ್ಳಿದ್ದೇ ಹಾಕಿ ಗೋಬಿ ಪಲ್ಯ ಮಾಡತ್ತೀನಿ ನಾನು. ಜಾಸ್ತಿ ಈರುಳ್ಳಿನೇ ಹಾಕ್ತೀನಿ, ಅದಕ್ಕಾಗಿ ಈರುಳ್ಳಿ ಹಾಕಿಸಿಂದ ಎಣ್ಣೆಗೆ ಒಂದಿಷ್ಟು ಖಾರ ಹಾಕಿ, ಯಾಕಂದ್ರೆ ಮ್ಯಾಲೆ ಖಾರ ಹಾಕಿದ್ರಂತೂ ಒಂದು ಸ್ವಲ್ಪ ಘಾಟ್ ಆಗ್ತಲ್ರಿ. ಅದಕ್ಕೆ ನಾನು ಆ ಎಣ್ಣೆಗೆ ಒಂದು ಸ್ವಲ್ಪ ಖಾರ ಹಾಕಿ ಒಂದು 5-6 ನಿಮಿಷ ಕುದಿಸ್ಬಿಟ್ಕೇಸಿಂದ ಅದಕ್ಕೆ ಮ್ಯಾಲೆ ಮತ್ತು ಆ ಗೋಬಿ ಹುರ್ಕೊಂಡಿದ್ದೆಲ್ಲ ಹಾಕಿಸಿಂದ ಮಿಕ್ಸ್ ಮಾಡಿ ಇಟ್ಟು ಬರ್ತೀನಿ ರೀ. ಹೊಲಕ್ಕಂತೂ ನಾವು ಹೋಗ್ಬೇಕು ರೀ. ಇನ್ನು ಅಡುಗೆನೇ ಮಾಡತ್ತೀನಿ. ಇನ್ನೇನು ಅಡುಗೆ ಅಂತೂ ಎಲ್ಲ ಆಗ್ಯದ್ರಿ. ರೊಟ್ಟಿ ಸಾಂಬಾರು ಮತ್ತಿಷ್ಟು ಚಪಾತಿ ಮಾಡಿದ್ರೆ ಹುಡುಗರಂತೂ ಜಾಸ್ತಿ ರೊಟ್ಟಿ ಉಣಂಗಿಲ್ಲ. ಹಾಗಾಗಿ ಅವ್ರಿಗೆ ಇಷ್ಟು ಚಪಾತಿ ಮಾಡ್ಕೇಸಿಂದ ಒಂದಿಷ್ಟು ರೊಟ್ಟಿ ಮಾಡೀನಿ. ಹಣ್ಣೆಲ್ಲನಾ ಹೋರಿ ಜಟ್ಟಿಗೂಡು ಅಂತ ಸಾಲಿಗೆ ಹೋದ್ರಿ. ಅಡಿಗೆಂತೂ ಮಾಡೋದಾಗ್ಯದ. ಅದು ಹತ್ತಿಗೆ ಎಣ್ಣೆ ಹೊಳಿತಿದೆ ರೀ. ಇನ್ನೊಂದಿಷ್ಟು ಹೊಡೆದೆವು, ಆದ್ರೆ ಇನ್ನೊಂದು ಸ್ವಲ್ಪ ಆ ಕಡೆದೆಲ್ಲ ಆಗ್ಯದ್ರಿ. ಇವತ್ತೇನೋ ಜಾಸ್ತಿ ಇಲ್ಲ. ಇದೊಂದು ಇದ್ರಾಗೊಂದು ಅರ್ಧ ಆಚೆ ಕಡೆದೊಂದು ಪಟ್ಟಿ ಇದೆ. ದೊಡ್ಡ ಹೊಡಿಬೇಕು. ಮಾಡಿ ಭಾಳ ಆಗ್ಯದ ರೀ ನೋಡ್ರಿ. 1-2 ದಿನ ಆಯಿತು, ಒಂದು 4-5 ದಿನ ಆಯ್ತು ಮಳೆ ಅಂತೂ ಬಂದಿಲ್ಲ. ಆದ್ರೆ ಮತ್ತೆ ಇವತ್ತು ಮಾಡ ಅಲಗತ್ತದ. ಈ ಮಳೆ ಸಲಕ್ಕಾಗಿ ಕೇಸಿಂದ ಪೂರ ಹತ್ತಿ ಎಲ್ಲ ರೋಗ ಬಿದ್ದಾವ್ರಿ ಭಾಳಷ್ಟು. ಎಷ್ಟು ಎಣ್ಣೆ ಹೊಡೆದ್ರು ಅಂತೂ ರೋಗ ಅಂತೂ ಕವರ್ ಆಗಲ್ಲ ಈಗ. ಅದಕ್ಕೆ ಮತ್ತೆ ಇವತ್ತು ಹೊಡ್ಲಿಕತ್ತಾರ.
ನೀನಂತೂ ಲೈಟ್ ಬಂದಿಲ್ರಿ ಚಂತಕ. ಅಲ್ಲಿ ಬಾಯಿ ತಂದು ಹಾಕಿದ್ದೆ ದೂರಾಗಿವು ನೀರು, ಅದಕ್ಕೆ ನಿನ್ನೆ ಎಣ್ಣೆ ಹೊಡೆಯೋದೇ ಆಗಿದ್ದಿಲ್ಲ. ಸಂಜೆ ಕಡೆ ಒಂದು ಲೈಟ ಇವತ್ತು ಮುಂಜಾನೆ ಬಂದು ನೀರು ತುಂಬಿಟ್ಟು ಹೋಗ್ಯಾರ ಅವರು. ಮಾಡಿ ನೋಡಿ ಮತ್ತೆ ಎಟ್ಟಿಗೆ ಮಾಡ ಹಿಡಿತೇರತ್ತ ಇದು ಅದಕ್ಕೆ ಇದು ಹತ್ತಿಗೆ ಹೊತ್ತಂತ ಹೋಗ್ಯದ್ರಿ. ಟೈಮ 6 ಆಗ್ಯದ. ಇವತ್ತೊಂದು ಸ್ವಲ್ಪ ತೊಗರಿಗೆ ಎಣ್ಣೆ ಹೊಡೆದಾರ ಹುಲ್ಲಿಗೆ. ಅವರು ಎತ್ಗಳು ತೊಗೊಂಬರ್ಲಿಕ್ಕೆ ಹೋಗಿದ್ರು. ಎತ್ತುಗಳು ತೊಗರಿ ಹೊಲ್ದಾಗ ಕಟ್ಟಿ ಬಂದಿದ್ರಿ ಬಾಂಧರಿಗೆ. ಕಣ್ ಸ್ವಲ್ಪ ಹುಲ್ಲಾಗಿತ್ತು ಅಂತೇಳಿ ಬಂದ ಇದಿಷ್ಟು ಮೆಕ್ಕೆಕಾಯಿ ಹೊಲ ಅಷ್ಟು ಎಣ್ಣೆ ಹೊಡೆದ್ರಿ. ಅದ್ರಾಗ ಇಷ್ಟ ಒಂದು 2 ಪ್ಯಾಕೆಟ್ದಷ್ಟು ಹೊಂಟು ಕಡ್ದ. ಆದ್ರೆ ಇವಂತೂ ಮಾರಾಪ್ಲೆ ಇದ್ದಿದ್ದಿಲ್ಲ ರೀ. ಒಂದು ಸ್ವಲ್ಪ ಇನ್ನೂ ಪಕ್ಕ ಹಣ್ಣಾಗಿದ್ದಿಲ್ಲ, ಹಾಗಾಗಿ ಎತ್ತುಗಳಿಗೆ ಆತಾವ ಅಂತೇಳಿ ಕಿಶಿಂದ ಕಡ್ದೆವು. ಒಂದು ಸ್ವಲ್ಪ ಚಿಲ್ಲಿಲೆ ಅರ್ಧ 2 ಪ್ಯಾಕೆಟ್ ಆಗಿವು. ಈ ತೊಗೊಂಡು ಹೋಗ್ತಾರೆ. ಈಗ ಒಯ್ದು ಎತ್ತುಗಳಿಗೆ ಹಾಕ್ತಾರೆ. ಎಲ್ಲ ಮಿಕ್ಸ್ ಅವ ಇದ್ರಾಗ. ಕಗ್ಗ ಹಣ್ಣು ಎಲ್ಲ ಬೀಜಕ್ಕೆ ಅವು ಆರಿಸ್ಬೇಕು. ಇವು ಒಂದು ಸ್ವಲ್ಪ ಕಗ್ಗ ಭಾಳ ಅವ. ಅವೇ ಬೀಜಕ್ಕೆ ಇಡ್ತಿ. ಇಲ್ಲ ಹೊಸ ತುಂಬಿನ ಇದ್ರಾಗ ಇನ್ನ ಇವು ಎಣ್ಣೆ ಹೊಡೆದಲ್ಲಿ ಇವು ಬರಲಿ. ಇನ್ನೂ ಹಣ್ಣು ಆತಾವಲ್ಲ ಕಗ್ಗಾಗಿದ್ದು ಇದ್ರಾಗ. ಕಾಲೊಂದಿಷ್ಟು ಎಣ್ಣೆ ಸಿಡ್ದವನಂತೆ ಒಂದು ಮುಕ್ಕು ಅಲ್ಲೇ ಒಕ್ಕಟ್ಟಿನ. ಹಾಂ ಕಾಲು ನಡ್ಬಾರ್ಕ ಇಟ್ಟಿದ್ನಲ್ಲ. ಯಾವಕ್ಕೆ ಎಣ್ಣೆ ಹೊಡೆದಿಲ್ಲ ತರಲಿ ಅಂದ್ರೆ ಅವಕ್ಕ ಇರ್ಲಕ್ಕಲ್ಲೇ. ಎಣ್ಣೆ ಡಬ್ಬ ಇಲ್ಲೇ ಇರಲಿ. ಇವ್ಸಂತೂ ನಾಳೆಗೆ ಒಯ್ದು ಹಾಕ್ಬೇಕ್ರಿ ಎತ್ತುಗಳಿಗೆ. ಬೀಜ ಮಾಡಾವಿದ್ದು ಅದಕ್ಕೆ ಒಂದು ಸ್ವಲ್ಪ ಭಾಳ ಕಗ್ಗವ ಅಂತೇಳಿ ಕೆಸಿಂದು ಬಿಟ್ಟೆವು. ಅದ್ರಾಗೆ ಒಂದಿಷ್ಟು ಚೆಂದಾಗಿ ಬಿರ್ಸಾಗಿವರು. ಬೀಜಕ್ಕಂತೂ ಒಂದು ಸ್ವಲ್ಪ ಕಗ್ಗಿದ್ರಂತೂ ಬೀಜ ಚೆಂದ ಆಗಂಗಿಲ್ಲಲ್ರಿ. ಅದಕ್ಕೆ ಅವಸ್ ತೊಗೊಂಡು ನಡೆದಾರ. ಬೀಜ ಭೀ ಆತಾವ ಎತ್ತುಗಳಿಗೆ ಭೀ ಆತಾವ ಅಂಥೇಳಿ. ಆದ್ರೆ ನಾಳೆಗೆ ಅಷ್ಟು ಕೊಯ್ದು ಬೀಜ ಮಾಡ್ಬೇಕು, ತೆಗಿಬೇಕ್ರಿ ಅದ್ರನ್ನೆಲ್ಲ. ಶೇಂಗಾ ಅಂತೂ ಕಸ ತೆಗೆದು ಅಲ್ಲಿಲ್ರಿ. ಆ ಹುಲ್ಲಿನ ಎಣ್ಣೆ ಹೊಡೆದು ಬಿಟ್ಟಿದ್ರು. ನಾಳೆಗೆ ಎಡೆ ಹೊಡಿಬೇಕು. ಇನ್ನೊಂದು ಸ್ವಲ್ಪ ಆತ ಹೊಲ ಹಸಿ ಇತ್ತು, ಹಾಗಾಗಿ ಎಡೆ ಅಂತೂ ಇವತ್ತು ಬರಲಿಲ್ಲ ರೀ. ನಾಳೆಗಂತೂ ಬರ್ತಿರ್ಬೋದು, ಹೊಡಿಬೇಕು. ಅಲ್ಲೇದಲ್ಲ ಕಲ್ವಿದಲ್ಲ. ಇವತ್ತೊಂದಿಷ್ಟು ಎತ್ತುಗಳಿಗೆ ಎಷ್ಟು ಆಗ್ತಾವೆ ಅಷ್ಟು ಮೆಕ್ಕೆಕಾಯಿ ಅಂತೂ ಹೋಳಿ ಬೀಜ ಒಂದಿಷ್ಟು ತೆಗೆದು ಇಟ್ಟಿದ್ದೇವೆ ರೀ. ಉಳ್ಕಿವು ನಾಳೆಗೆ ಬೀಜ ತೆಗಿಬೇಕು.